ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅಯ್ಯ ಗಣೇಶ, ಅಲ್ಲ ನಾನು ಸದಾ ಅಂಥದ್ದು ಒಂದು ಹಗ್ಗ ಎಲ್ಲ ಕಟ್ಟಿದ್ದೀರಲ್ಲ, ಚೇರ್ ಭದ್ರವಾಗಿದೆಯೋ? ಏನು ಡಿಸೈನ್ ತತ್ತ ಅದು ಕೂತ್ಕೊಳ್ಳಿ. ಡಿಸೈನು ನನ್ನ ಮಾತಿಗೆ ಬೆಲೆ ಕೊಟ್ಟು ನೀವೆಲ್ಲ ಬಂದಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಏನು ಸಂಕೋಚ ಪಟ್ಕೋಬೇಡಿ. ನಿಮಗೇನು ಬೇಕೋ ಮೆನು ನೋಡಿ ಪ್ಲೀಸ್ ಆರ್ಡರ್ ಮಾಡಿ. ಶ್ಯೂರ್ ಸರ್. ಬಸ್ಸು, ಇವ್ರಿಗೆ ಏನು ಬೇಕು ಕೇಳಿ ಆರ್ಡ್ರ್ ಮಾಡ್ತಾ ಇರು, ನಾನು ಹ್ಯಾಂಡ್ ವಾಶ್ ಮಾಡ್ಕೊಂಬರ್ತೀನಿ. ಮಾವ, ನೀವು ಕೈ ತೊಳ್ಕೊತೀರಾ? ಊಟ ಆದ್ಮೇಲೆ ಒಟ್ಟಿಗೆ ಕೈ ತೊಳ್ಕೊಂಡ್ರೆ ಆಯ್ತು ಬಿಡು. ತಾತ, ಅದು ಸಾರಿ ಸರ್, ಸಾರಿ. ನೀವೆಲ್ಲ ಬರ್ತೀರಾ ಅಂತ ಸ್ಪೆಷಲ್ ಮೆನು ರೆಡಿ ಮಾಡಿದ್ದೀವಿ. ಇದರಲ್ಲಿ ಹೈಲೈಟ್ ಆಗಿದೆ ನೋಡಿ. ಓಹೋ, ರೊಟ್ಟಿ, ಬಿಸಿಬೇಳೆ ಬಾತು, ಪೊಂಗಲ್ಲು, ಪೂರಿ, ಕೇಸರಿ ಬಾತ್, ಇಂಥ ಐಟಮ್ಸ್ ಇವೆ. ಸೋಗ್ಲಾಡಿ, ತುಳಸಿ ಇದನ್ನೆಲ್ಲ ಮನೇಲೆ ಮಾಡ್ತಾಳಲ್ಲ, ಇದನ್ನು ತಿನ್ನೋದಕ್ಕೆ ಇಲ್ಲಿವರೆಗೂ ಬರಬೇಕಾ? ತಾತ, ಎಷ್ಟೋ ಜನದ ಮನೇಲಿ ಇದನ್ನೆಲ್ಲ ರುಚಿಯಾಗಿ ಮಾಡಲ್ಲ, ಅದಕ್ಕೆ ಅವ್ರು ಇದನ್ನೆಲ್ಲ ತಿನ್ನೋದಕ್ಕೆ ಇಲ್ಲಿಗೆ ಬರ್ತಾರೆ. ಆದ್ರೆ ನಮ್ಮನೇಲಿ ಅಮ್ಮ ರುಚಿಯಾಗಿ ಮಾಡೋದ್ರಿಂದ ಇದನ್ನೆಲ್ಲ ಹೋಟೆಲ್ನಲ್ಲಿ ತಿಂತಾರೆ ಅಂದ್ರೆ ನಮ್ಗಿದು ಆಶ್ಚರ್ಯ ಆಗತ್ತೆ ಅಷ್ಟೇ. ಆಹಾ, ತುಳಸಿನ ಹೊಗಳೋದು ಕಾಯ್ತಾ ಇರ್ತೀಯ. ಇಷ್ಟು ವರ್ಷದಿಂದ ಅದನ್ನೇ ತಿಂದು 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 ರುಚಿ ಅನ್ನೋದೇ ಮರ್ತು ಹೋಗಿದೆ. ಹೇ ಸಮರ್, ಹೇ ಮಧುಸೂದನ್, ನೀವೆಲ್ಲ ಇಲ್ಲಿ? ಪುಟ್ಟ ಪ್ಲೆಸೆಂಟ್ ಸರ್ಪ್ರೈಸ್. ಹೂನಪ್ಪ, ಏನ್ ಮಾಡೋದು, ಮನೇಲಿ ಅಡಿಗೆ ಮಾಡ್ಕೊಳ್ಳೋರು ಯಾರು ಇಲ್ಲ. ಹೊಟ್ಟೆ ಪೂಜೆಗೆ ಹೋಟೆಲೇ ಗತಿ ನಮ್ಗೆ. ಇವರು ನಮ್ಮಮ್ಮ. ನಮಸ್ತೆ ಅಮ್ಮ, ನಾವು ನಿಮ್ಮ ಅಡುಗೆಗೆ ದೊಡ್ಡ ಫ್ಯಾನ್ಸು. ನೆನೆ ಬಾಕ್ಸ್ ಕಳಿಸಿದ್ರಲ್ಲ, ಅವಲಕ್ಕಿ ಶೀರಾ ತುಂಬ ಚೆನ್ನಾಗಿತ್ತು. ನಿಮ್ಮ ಮಗ ಅದೃಷ್ಟ ಮಾಡಿದ್ದ. ನಿನ್ನೆ ಹೇಳಿದ್ನಲ್ಲಮ್ಮ, ನೀನು ಅಡುಗೆನ ಇಷ್ಟಪಟ್ರು ಅಂತ. ಅದು ಇವರೇ, ನಮ್ಮ ಆಫೀಸ್ನವರು. ಅಷ್ಟೇ ಹೇಳಿದ್ಯಾ ಅಥವಾ ನಾವು ಡಬ್ಬಿ ಬಿಸ್ನೆಸ್ ಮಾಡ್ತೀರಾ ಅಂತ ಕೇಳಿದ್ವಲ್ಲ, ಅದನ್ನೂ ಹೇಳಿದ್ಯಾ? ಹೇಳಿದ್ದೀನಿ ಕಣ. ಅಮ್ಮ, ನಾವೆಲ್ಲ ದೂರದ ಊರಿಂದ ಬಂದಿರೋದು, ಇಲ್ಲೇ ಮನೆ ಮಾಡ್ಕೊಂಡಿದ್ದೀವಿ. ದಿನ ಹೊರಗಡೆ ತಿನ್ನಬೇಕು, ಮನೆ ಊಟ ಯಾವಾಗ ಸಿಗುತ್ತೋ ಅಂತ ಕಾಯ್ತಿರೋ ಹಾಗಾಗಿದೆ ನಮ್ಮ ಕತೆ. ಪ್ಲೀಸ್ ಅಮ್ಮ, ನೀವು ನಮಗೆ ದಿನ ಡಬ್ಬಿ ಸರ್ವಿಸ್ ಕೊಟ್ಟರೆ ತುಂಬ ಹೆಲ್ಪ್ ಆಗುತ್ತೆ. ದಿನ ಮನೆ ಊಟ ಸಿಗ್ದಂಗೂ ಆಗುತ್ತೆ. ಬೇರೆ ಕಡೆ ಎಲ್ಲ ಹೇಗೆ ಡಬ್ಬಿ ಸರ್ವಿಸ್ಗೆ ಪೇಮೆಂಟ್ ಕೊಡ್ತಾರೋ ನಾವು ಹಾಗೆ ಕೊಡ್ತೀವಿ. ನೋಡೋಣ ಬಿಡು, ಅಮ್ಮ ಆಮೇಲೆ ಯೋಚನೆ ಮಾಡಿ ಹೇಳ್ತಾರೆ. ನಾನು ಇನ್ನೊಂದ್ಸಲ ಮಾತಾಡ್ತೀನಿ. ಸಿ, ಇದು ನೋಡು, ನಾನು ಡೀಪ್ಸ್ ಲಾಸ್ಟ್ ಇಯರ್ ನ್ಯೂ ಇಯರ್ಗೆ ಫ್ರೆಂಡ್ಸ್ ಜೊತೆಗೆ ರೆಸಾರ್ಟ್ಗೆ ಹೋಗಿದ್ವಿ. ಆ ಫೋಟೋಸ್. ನಿನಗೆ ದೀಪಿಕಾ ಬಗ್ಗೆ ಒಳ್ಳೆ ಒಪಿನಿಯನ್ ಇಲ್ಲ ಅಂತ ನಂಗೆ ಗೊತ್ತು. ನಿಧಿ, ಹೂ ಕೇರ್ಸ್? ಎನಿವೆ ನನ್ನ ಒಪಿನಿಯನ್ ಮ್ಯಾಟ್ರ್ ಆಗುತ್ತಾ? ನಿನಗಿಷ್ಟ ಆದರೆ ಸಾಕಲ್ವಾ? ನೀನು ತಾನೇ ಅವಳ ಜೊತೆ ಲೈಫ್ ಲೀಡ್ ಮಾಡಬೇಕಾಗಿರೋದು. ಏನು ಗೊತ್ತಾ ನಿಧಿ, ದೀಪಿಕಾ ನೋಡೋದಕ್ಕೆ ತುಂಬ ರಿಸರ್ವ್ಡ್ ಅನಿಸ್ತಾಳೆ, ಹೆವಿ ಆ್ಯಟಿಟ್ಯೂಡ್ ಇರೋಳು ಅನಿಸ್ತಾಳೆ. ಬಟ್ ಅವಳು ಹಾಗಲ್ಲ. ಅವಳ ಜೊತೆಗೆ ಒಂದ್ಸಲ ಕ್ಲೋಸ್ ಆದಾಗ ಗೊತ್ತಾಗುತ್ತೆ. ಶಿ ಸಚ್ ಅ ಗ್ರೇಟ್ ಸೋಲ್, ಗೊತ್ತಾ? ಅಭಿ, ನನಗೂ ವಿಷಯ ಗೊತ್ತಾಯ್ತು. ನನಗೊಂದ್ಸರಿ ಫೋಟೋ ತೋರಿಸ್ತೀಯಾ? ಇವತ್ತು ಬೇಡ, ಅದಕ್ಕೆ ಸಮ್ ಅದ ಟೈಮ್. ನನಗೆ ಸ್ವಲ್ಪ ಕೆಲಸ ಇದೆ, ಅದನ್ನು ಮುಗಿಸ್ಕೋತೀನಿ. ಪ್ಲೀಸ್ ಅಭಿ, ಮುಂದೆ ಅವಳು ನನ್ನ ತಂಗಿ ಆಗೋಳು. ಅವಳು ನೋಡಕ್ಕೆ ಹೇಗಿದ್ದಾಳೆ ಅನ್ನೋ ಕ್ಯೂರಿಯಾಸಿಟಿ ನನಗೂ ಇರುತ್ತೆ ಅಲ್ವಾ? ಇವತ್ತು ಫೋಟೋ ತೋರಿಸು, ಮುಂದೆ ಯಾವತ್ತಾದ್ರೂ ಪರಿಚಯ ಮಾಡಿಸು, ನಾವು ಫ್ರೆಂಡ್ಸ್ ಆಗ್ತೀವಿ. ದೀಪಿಕಾ ತುಂಬ ಡಿಫ್ರೆಂಟ್ ಅದಕ್ಕೆ. ಅಂದರೆ ದೀಪಿಕಾ ತುಂಬ ಮಾಡರ್ನು, ನಿಮಗೆಲ್ಲ ಸೂಟ್ ಆಗಲ್ಲ ಅಂತ ಇಂಡೈರೆಕ್ಟಾಗಿ ಹೇಳ್ತಾ ಇದ್ದಾನೆ ಅದಕ್ಕೆ. ಸೋಗ್ಲಾಡಿ, ಇದೇನಿದು? ಅದೇನೋ ಮಾರ್ಗರೆಟ್ ಪಿಜ್ಜಾ ಅಂತಿದೆ. ಅದೇ
ನಾನು ಅಮ್ಮ ಹೊರಗಡೆ ಹೋಗಿದ್ದಾಗ ನೀವು ಸಮರ್ಥು ಆರ್ಡರ್ ಮಾಡಿ ತರಿಸ್ಕೊಂಡು ತಿಂದ್ರಲ್ಲ, ನಿಮಗೆ ಹೊಟ್ಟೆ ಕೆಟ್ಟು ಹೋಗಿತ್ತಲ್ಲ, ಅದೇ ಇದು. ಇದಂತೂ ದಯವಿಟ್ಟು ಬೇಡ. ಅಯ್ಯೋ ಮಾಧವ್ ಸರ್, ನೀವ್ಯಾಕೆ ತರಕ್ ಹೋದ್ರಿ? ನಮ್ಮ ಮನೆಗೆ ಯಾರಾದರೂ ಬಂದರೆ ಅವ್ರನ್ನ ನಾವೇ ವಿಚಾರಿಸ್ಬೇಕಲ್ವಾ? ಮಸಾಲ ಪಾಪಡ್, ಆಮೇಲೆ ವೆಜಿಟೇಬಲ್ ಸ್ಲೈಸ್. ಅಯ್ಯ, ಇದನ್ನೆಲ್ಲ ನಾವು ಆರ್ಡ್ರೇ ಮಾಡಿರಲಿಲ್ವಲ್ಲ. ಆರ್ಡ್ರ್ ಮಾಡೋವರೆಗೂ ತಿನ್ನೋಕಿರಲಿ ಅಂತ ಸ್ಯಾಂಪಲ್ ಥರ. ಓಹೋ, ಈ ಚುರುಮುರಿ ಅವರೆಲ್ಲ ರುಚಿ ನೋಡಿ ಅಂತ ಕೊಡ್ತಾರಲ್ಲ ಹಾಗೆ. ಹಾಂ, ನಾವು ರುಚಿ ನೋಡಿ ಏನು ತಗೋಬಹುದು ಅಂತ ಆರ್ಡರ್ ಮಾಡ್ಬೋದು ಅಲ್ವಾ? ಕರೆಕ್ಟ್ ದತ್ತ, ನಿಮಗೆ ಗೊತ್ತಿಲ್ದಿರೋದು ಏನಿದೆ? ಮೆನು ನೋಡಿ ಇನ್ನೊಂದು 4 ಐಟಮು ಆರ್ಡರ್ ಮಾಡಿಬಿಡ್ತೀನಿ. ಎಲ್ಲ ಸ್ಯಾಂಪಲ್ ತಂದು ಕೊಟ್ಬಿಡು. ಅದರಲ್ಲಿ ಯಾವುದು ಇಷ್ಟ ಆಗುತ್ತೋ ಅದನ್ನು ಆರ್ಡರ್ ಮಾಡ್ತೀನಿ. ಹಾಗೆಲ್ಲ ಸ್ವಲ್ಪ ಸ್ವಲ್ಪನೇ ಮಾಡೋಕ್ಕಾಗಲ್ಲ ತಾತ. ಅದ್ಯಾವುದು ಸದಾ ಪರವಾಗಿಲ್ಲ, ಆರ್ಡರ್ ತಗೋ. ಪನ್ನೀರ್ ಟಿಕ್ಕ. ಏ ಸೋಗ್ಲಾಡಿ, ಇದೇನಿದು? ಚೀಸ್ ಪಾಪರ್ಸ್ ತಾತ. ಹಾಂ, ಅದೊಂದು. ಮೆಕ್ಸಿಕನ್ ಬ್ರೆಡ್ ರೋಲ್. ಓ, ಈ ತಾತಪ್ಪ ತಟ್ಟೆ ಇಡ್ಲಿನೋ ಚೌಚೌಬಾತು ಅನ್ಕೊಂಡಿದ್ದೆ. ಕಾಂಟಿನೆಂಟಲ್ಲು. ಭಲೆ ತಾತ ಭಲೆ. ಆಮೇಲೆ ಟ್ಯಾಕೋಸ್. ಅದೆಂಥದ್ದು? ಅದು ಒಂದು. ಎಷ್ಟು ಉರಿಸ್ತಾನೆ ಇವನು. ಅಕ್ಕನ ಮದುವೆ ಆಗಿ ಈ ಮನೆ ಸೇರ್ಕೊಂಡ. ನಾನು ಓದ್ನೂ ಅರ್ಧಕ್ಕೆ ಬಿಡಿಸ್ತಾ. ಇಲ್ಲ ಅಂದರೆ ಇಷ್ಟೊತ್ತಿಗೆ ಚೆನ್ನಾಗಿ ಓದಿ ಒಳ್ಳೆ ಕೆಲಸಕ್ಕೆ ಸೇರಿ ಪಿಂಕಿನ ಮದುವೆ ಆಯ್ತಿದ್ದೆ. ಈ ಚುಕ್ಕ ಜಗನ್ನಾಥ ಎಕ್ಕುಟ್ಟೋಗ್ಲಿ. ಚಿಕ್ಕ ಚಿಕ್ಕ ಪ್ಲೇಟಲ್ಲಿ ಹಾಕೊಂಬ ಅಂದರೆ ಇಷ್ಟು ದೊಡ್ಡ ಪ್ಲೇಟಲ್ಲಿ ತಂದು ಆಡಲ್ಲ. ಇವ್ರಿಗೆಲ್ಲ ಏನಾದ್ರು ದುಡ್ಡಿನ ಬೆಲೆ ಗೊತ್ತಿದೆಯಾ? ಆದರ್ಶ್ ಅಂದ್ರೆ ಅಲ್ವಾ? ನಾನು ನಿಮ್ಮ ಪ್ರೊಫೈಲ್ ನೋಡಿದೆ. ಮುಂಚೆಯಿಂದ ಅದೇ ಕಂಪ್ನಿಲಿ ಕೆಲಸ ಮಾಡ್ತಿರೋದಾ? ಹೌದು. ಬೇರೆ ಕಂಪ್ನಿ ಕಂಪೇರ್ ಮಾಡಿದರೆ ಇಲ್ಲಿ ಪೇ ಸ್ಕೇಲ್ ಎಲ್ಲ ಚೆನ್ನಾಗಿದೆ. ಓಹೋ, ಓದಿದ್ದೆಲ್ಲ ಬೆಂಗಳೂರೇನಾ? ಹಾಂ, ಇಲ್ಲೇ ಬಿ ಮಾಡಿದ್ದು. ಓಹೋ, ತಗೊಳ್ಳಿ ಪ್ಲೀಸ್. ಅಲ್ವಾ ಪ್ರಸಾದಿ, ಅವಳು ಇನ್ನೇನು ರೆಡಿಯಾಗಿ ಬಂದುಬಿಡ್ತಾಳೆ. ಸ್ವಲ್ಪ ಹೊತ್ತು ಕಾಯೋಣ ಅಲ್ವಾ? ಮನೆ ತುಂಬಾ ಚೆನ್ನಾಗಿದೆ. ಸ್ವಂತದ್ದಾ? ಹಾ, ನಮ್ಮ ಅಪ್ಪನ ಮನೆ. ಹ್ಞೂ ಅಂದಿದ್ರೆ ಸಾಕಿತ್ತಪ್ಪ. ಇವಳ ಅಪ್ಪನ ಮನೆ ಅಂತ ಯಾಕೆ ಓದ್ಕೊಡ್ಬೇಕಾಗಿತ್ತು? ಪ್ರಸಾದ್ ಅಂತಲ್ವಾ ನೀವು? ನೀವೆಲ್ಲಿ ಕೆಲಸ ಮಾಡೋದು? ನೋಟಲ್ಲಿ ವರ್ಕ್ ಮಾಡೋದು ನಾನು. ಹೈಕೋರ್ಟಲ್ಲಿ ಏನಾದರೂ ಕೆಲಸ ಇದ್ರೆ ಹೇಳಿ, ಹೀಗಾಗತ್ತೆ. ಪ್ಲೇಟ್ ತುಂಬ ತಿಂಡಿ ಹಾಕೊಟ್ಬಿಟ್ರೆ ತಿನ್ಬೇಕಾದ್ರೆ ಚೆಲ್ಲಲ್ವಾ? ಸ್ವಲ್ಪ ಹಾಕೊಡಕ್ಕೇನ? ಈ ಹಪ್ಪಳದ ಮೇಲೆ ಇದೆಲ್ಲ
ಮಾಡಿದ್ರೆ ಇಷ್ಟು ಚೆನ್ನಾಗಿರುತ್ತಾ? ಈ ಸಲ ನಮ್ಮ ಸೀನಿಯರ್ ಕ್ಲಬ್ ವಾರ್ಷಿಕೋತ್ಸವಕ್ಕೆ ಇಂಥದ್ದೊಂದು ಮಾಡಿಸ್ಬಿಡ್ಬೇಕು. ಇದೇನಿದು? ನಾನು ಆರ್ಡರ್ ಮಾಡಿದ್ನಾ? ಇಲ್ಲ ನೀವು ಆರ್ಡರ್ ಮಾಡಿದ್ದೆಲ್ಲ ಬರುತ್ತೆ. ಅದಕ್ಕೂ ಮೊದಲು ಇದನ್ನು ತಗೊಳ್ಳಿ. ಇದು ಸ್ವೀಟ್ ಕಾರ್ನ್ ಸೂಪ್. ಊಟಕ್ಕೆ ಮುಂಚೆ ಇದನ್ನು ಕುಡಿದ್ರೆ ಚೆನ್ನಾಗಿ ಜೀರ್ಣ ಆಗುತ್ತೆ. ಆಹಾ, ಅನ್ನದ ಗಂಜಿ ತಂದು ಸೂಪ್ ಅಂತಂದರೆ ನಾವು ಅದನ್ನು ನಂಬಿಡ್ಬೇಕು. ಇದು ಅನ್ನದ ಗಂಜಿ ಅಲ್ಲ ದತ್ತವ್ರೆ, ಕಾರ್ನ್ಫ್ಲೋರ್ ಹಾಕಿ ಮಾಡೋದು. ತರಕಾರಿ ಕಾರ್ನ್ ಎಲ್ಲ ಹಾಕಿ ಬೇಯಿಸಿ ಮಾಡಿರ್ತೀವಿ. ಕುಡಿದು ನೋಡಿ, ಚೆನ್ನಾಗಿರುತ್ತೆ. ಹೆತ್ತವ್ರಿಗೆ ಹೆಗ್ಗಣ ಮುದ್ದು. ನಿನ್ನ ಕಫೆನಲ್ಲಿರೋದೆಲ್ಲ ಚೆನ್ನಾಗಿದೆ ಅಂತ ನೀನೇ ಹೇಳಿಬಿಟ್ರೆ ನಾವು ಹೇಳೋದು ಬೇಡವಾ? ಓ, ಇದನ್ನ ನಮ್ಮ ಸೀನಿಯರ್ ಕ್ಲಬ್ಬಲ್ಲೂ ಕುಡ್ದಿದ್ದೀನಿ. ಏನು ಹಾಗೆ ನೋಡ್ತಾ ಇದೀಯಾ? ಕುಡಿ. ಅಮ್ಮ, ನಿಮಗಿಷ್ಟ ಆಯ್ತಾ? ತುಂಬ ಚೆನ್ನಾಗಿದೆ. ಮಾಧವ್ ಅವರೇ, ಇದು ಹೀಗೆ ಗಟ್ಟಿ ಆಗೋದಕ್ಕೆ ಏನು ಹಾಕ್ತೀರಾ? ಕಾರ್ನ್ಫ್ಲೋರ್ ತುಳಸಿಯವರೆ, ಅದು ತಣ್ಣೀರಲ್ಲಿ ಮಿಕ್ಸ್ ಮಾಡಿ ಕೊನೆಯಲ್ಲಿ ಹಾಕಬೇಕು, ಇಲ್ಲಾಂದರೆ ಗಂಟು ಬರುತ್ತೆ. ಸಮರ್, ಸ್ಟಾರ್ಟರ್ಸ್ ಏನು ಬೇಕು ಅಂತ ಆರ್ಡರ್ ಮಾಡಿ. ತುಳಸಿಯವರೇ, ನೀವು ನೋಡಿ. ಸಮರ್, ತಾತ ಎಲ್ಲ ಸ್ಯಾಂಪಲ್ಸ್ನು ಆರ್ಡರ್ ಮಾಡಿದ್ದಾರೆ. ಯಾವುದು ಅಂತ ಅವರೇ ಹೇಳ್ತಾರೆ. ತಾತ ಆರ್ಡರ್ ಮಾಡಿದ್ರ? ಏನು ಆರ್ಡರ್ ಮಾಡಿದ್ರಿ ತಾತ? ಏನು ಹಾಗಂದ್ರೆ ನನಗೇನು ಗೊತ್ತಾಗಲ್ಲ ಅಂತಾನ? ನಾನೇನು ತುಳಸಿನ? ಪರವಾಗಿಲ್ಲ, ನಿಮಗೆ ಬೇರೆ ಏನಾದರೂ ಬೇಕಿದ್ರೆ ಹೇಳಿ. ಇಲ್ಲ ಸರ್, ಅದರಲ್ಲೇನೋ ಸೆಲೆಕ್ಟ್ ಮಾಡ್ತೀವಿ. ತುಳಸಿಯವರೇ, ನಿಮಗೆ? ನನಗೂ ಅದೇ ಸಾಕು. ಪುಟ್ಟ, ಏನಿದು? ಚೀಸ್ ಪಾಪರ್. ನಾನೇ ಸೋಗಲಾಡಿಗೆ ಹೇಳ್ಕೊಟ್ಟಿದ್ದು. ಹೇಗಿದೆ ಅಲ್ಲ? ತುಂಬ ಚೆನ್ನಾಗಿದೆ. ಇದೆಲ್ಲ ಮನೇಲೆ ಮಾಡ್ಬೋದಾ? ಅಯ್ಯೋ, ಹಾಗೆಲ್ಲಾರು ಮಾಡಿಬಿಟ್ಟಿಯಾ? ಇಲ್ಲೇ ಕಷ್ಟ ಪಟ್ಕೊಂಡು ತಿಂತಾ ಇದ್ದೀನಿ. ಯಾಕೆ ದತ್ತವ್ರೆ, ಇಷ್ಟ ಆಗ್ಲಿಲ್ವಾ? ಏನು ಕೇಳ್ತೀಯ ನೀವು? ಇದಕ್ಕೆ ಖಾರ ಕಮ್ಮಿ, ಇದಕ್ಕೆ ಉಪ್ಪೇ ಹಾಕಿಲ್ಲ. ಇದು ಸ್ವೀಟೋ ಖಾರನೋ ಏನೂ ಗೊತ್ತಾಗ್ತಾ ಇಲ್ಲ. ಹೌದಾ? ನಿಮಗೆ ಬೇರೆ ಇನ್ನೇನು ಬೇಕು ಆರ್ಡರ್ ಮಾಡಿ. ಆಗಲೇ ಆರ್ಡರ್ ಮಾಡಿದ್ರಲ್ಲಿ ಯಾವುದೋ ಒಂದು ಐಟಮ್ ಬಂದೇ ಇಲ್ವಲ್ಲ. ಇನ್ನೇನು ಬರುತ್ತೆ? ಅದಕ್ಕೂ ಮೊದಲು ನಿಮಗೆ ನಮ್ಮ ಕೆಫೆ ಹೇಗನ್ನಿಸ್ತು ಹೇಳಿ. ಇವರೆಲ್ಲ ಮೊದಲೇ ಬಂದಿದ್ದಾರೆ, ನಿಮಗೆ ಹೇಗನ್ನಿಸ್ತು ಹೇಳಿ. ನಾನು ಇದಕ್ಕಿಂತ ಎಷ್ಟೋ ದೊಡ್ಡ ದೊಡ್ಡ ಕೆಫೆಗಳಿಗೆಲ್ಲ ಹೋಗಿದ್ದೀನಿ. ಅದಕ್ಕೆ ಹೋಲಿಸೋದು ಪರವಾಗಿಲ್ಲ, ಒಂದು ರೇಂಜ್ಗಿದೆ. ಏನಿದು ಇಷ್ಟು ಬಿಸಿ ಇರೋದ್ರನ್ನ ಹೀಗೆ ತಂದಿದ್ದೀಯಾ? ಪನ್ನೀರ್ ಟಿಕ್ಕಾ ದತ್ತವ್ರೆ, ಇದು ಬಿಸಿ ಇದ್ರೇನೆ ರುಚಿ. ರುಚಿ ಹೌದು, ಆದರೆ ನಾಲಿಗೆ ಸ್ವಂತದ್ದು, ಬಾಡಿಗೆದಲ್ಲ. ಸೀದ್ ಹೋಗಿದ್ದನ್ನ ನನಗೆ ಕೊಡ್ತಿದ್ದೀಯಾ? ತಾತ, ಅದು ಬಾರ್ಬಿಕ್ಯೂ ಅಲ್ಲಿ ಮಾಡಿದ್ದು, ಕೆಂಡದ ಮೇಲೆ ಸುಡ್ತಾರೆ. ಹೌದಾ ಪಾಪು? ಹೌದು ತುಳಸಿಯವರೇ, ಈ ಪನ್ನೀರ್ ಟಿಕ್ಕಾಗೆ ವಿಶೇಷ ರುಚಿ ಬರೋದೇ ಅದನ್ನು ಕೆಂಡದ ಮೇಲೆ ಸುಡೋದ್ರಿಂದ. ಸ್ವಲ್ಪ ಹೊಗೆ ಪರಿಮಳ ಬರುತ್ತಲ್ಲ, ಅದೇ ಇದರ ಸೀಕ್ರೆಟ್ ಇಂಗ್ರೀಡಿಯೆಂಟ್. ಪ್ರಿಯಾಂಕಾ ಅಂತ ಅಲ್ವಾ? ತುಂಬ ಲಕ್ಷಣವಾಗಿದೆಯಮ್ಮ.
ನಿನ್ನ ಬಯೋಡಾಟಾ ಜಾತಕ ಎಲ್ಲ ನೋಡಿದ್ವಿ. ಇಷ್ಟು ಒಳ್ಳೆ ಹುಡುಗಿಗೆ ಇನ್ನೂ ಗಂಡು ಸಿಕ್ಲಿಲ್ಲ ಅಂದ್ರೆ ನಮಗೆ ಆಶ್ಚರ್ಯ ಆಗುತ್ತಪ್ಪ. ಅಮ್ಮ ಸುಮ್ಮನಿರಮ್ಮ. ರೀ, ನೀವೇನಾದ್ರೂ ಕೇಳೋದಿತ್ತಾ? ಇಲ್ಲ ಕಣೆ. ಮದುವೆ ಆದ್ಮೇಲೆ ಏನಾದ್ರೂ ಕೆಲ್ಸಕ್ಕೆ? ಅಲ್ಲ, ನೀವು ನನ್ನ ಮಗಳನ್ನ ಪೂರ್ತಿ ನೋಡಿ ಮಾತುಕತೆ ಎಲ್ಲ ಮುಗಿಸಿದ ಮೇಲೆ ತಿಂಡಿ ತೀರ್ಥ ಎಲ್ಲ ನೋಡ್ಬೋದಲ್ವಾ? ಏನ್ರಿ ನಿಮ್ದು? ನಾನು ಅವಾಗ್ಲಿಂದ ನೋಡ್ತಾನೆ ಇದ್ದೀನಿ. ಪ್ಲೇಟ್ ತಗೊಳಕ್ ಹೋದ್ರೆ ತಡಿತಿದ್ದೀರಾ? ಏನ್ ನಮ್ಗೆ ಗತಿ ಇಲ್ಲದೆ ಬಂದಿದೀವಿ ಅನ್ಕೊಂಡ್ರ ನೀವು? ಅಯ್ಯೋ ಆಂಟಿ, ದಯವಿಟ್ಟು ತಪ್ಪು ತಿಳ್ಕೊಬಿಡಿ, ಕೂತ್ಕೊಳ್ಳಿ. ಹೀಗೆ ಆಡಿದ್ರೆ ತಪ್ಪು ತಿಳ್ಕೊಳ್ಳೋದು ಇನ್ನೇನ್ ಮಾಡಕ್ಕಾಗತ್ತೆ? ಅದು ಹಾಗಲ್ಲ. ಈಗ ನೋಡಿ, ಎಲ್ಲಿ ಋಣಾನುಬಂಧ ಇರುತ್ತೋ ಅಲ್ಲಿ ಅನ್ನದ ಋಣ ಇರತ್ತಂತೆ. ಋಣಾನುಬಂಧ ಇಲ್ಲದೆ ತಿಂದ್ರೆ ಒಳ್ಳೇದಾಗಲ್ಲ ಅಂತ ಹೇಳ್ತಾರೆ ದೊಡ್ಡೋರು. ಆದರ್ಶ, ಎದ್ದೇಳೋ ಮೇಲೆ. ಎಂಜಿಲ್ ಕೈಯಲ್ಲಿ ಕಾಗೇನು ಓಡಿಸದಿರೋ ಜನ ಅನ್ಸುತ್ತೆ ಇವರು. ಇಂಥವ್ರ ಸಂಬಂಧ ನಮ್ಗೆ ಬೇಕಾ? ಆಂಟಿ, ದಯವಿಟ್ಟು ನನ್ನ ಮಾತು ಕೇಳಿ, ಕೂತ್ಕೊಳ್ಳಿ ಪ್ಲೀಸ್. ಅಲ್ಲಮ್ಮ, ಈ ಹುಡುಗಿ ನನಗೆ ನೋಡೋ, ನಿನಗೆ ಆ ಹುಡುಗಿ ಇಷ್ಟ ಇದೆಯಲ್ವೋ ನಂಗೆ ಗೊತ್ತಿಲ್ಲ. ನನಗಂತೂ ಈ ಸಂಬಂಧ ಬಿಲ್ಕುಲ್ ಇಷ್ಟ ಇಲ್ಲ. ತುಂಬಾ ಚೆನ್ನಾಗಿದೆ. ಕಸೂರಿ ಮೆಥಿ ಪರಿಮಳ ಬರ್ತಾ ಇದೆ ಅಲ್ವಾ? ಸರಿಯಾಗಿ ಗೆಸ್ ಮಾಡಿದ್ರಿ. ಇದರ ಹೊರಗಡೆ ಕೋಟು ಮೊಸರು ಅಂದರೆ ನೀವು ನಂಬಲ್ಲ. ಮೊಸರಿಗೆ ಚಿಲ್ಲಿ ಪೌಡರ್ ಹಾಕಿ ಕಲಸುವಾಗ ಸ್ವಲ್ಪ ಕಸೂರಿ ಮೇಥಿ ಹಾಕ್ತೀವಿ. ಹೇಗಿತ್ತು ದತ್ತ ಅವರೇ? ಏನೋ ತಕ್ಕ ಮಟ್ಟಿಗಿತ್ತು. ಇನ್ನೊಂದು ಹೇಳ? ನನಗೆ ಬೇಕಾಗಿಲ್ಲ. ತಗೊಳ್ಳಿಲ್ಲ ಅಂದರೆ ನಿನಗೆ ಬೇಜಾರು ಆಗುತ್ತೆ ಅನ್ನೋ ಹಾಗಿದ್ರೆ ಇನ್ನೊಂದು ಹೇಳು. ರೋದ್ರಲ್ಲಿ ಇದೆ, ಪರವಾಗಿಲ್ಲ. ಮೇನ್ ಕೋರ್ಸ್ ಏನಿದೆ? ಆ ಮೆನು ಕಾರ್ಡ್ ಕೊಡು. ಹಾಂ, ಪಾಸ್ತಾ. ನಿಮಗೆಲ್ಲ ಏನೇನು ಬೇಕೋ ತಗೊಳ್ಳಿ. ತುಳಸಿ ಅವರೇ ತಗೊಳ್ಳಿ. ಈಗ ಗೊತ್ತಾಯ್ತು ನನಗೆ, ಈ ಹುಡುಗಿಗೆ ಇಷ್ಟು ದಿನ ಆದ್ರೂ ಯಾಕೆ ಮದುವೆ ಆಗ್ಲಿಲ್ಲ ಅಂತ. ಏನೇನೋ ಮಾತಾಡಿದ್ರೆ ಚೆನ್ನಾಗಿರಲ್ಲ. ಇವಾಗ ಎಂತಿ ಮನೆಗೆ ಬಂದು ಕೂತಿರೋ ನಿಮ್ಮ ಹತ್ರ ನಾನು ಮಾತು ಕಲಿಬೇಕಾ? ರೀ, ನಡೀರಿ. ಆದರ್ಶ್, ನಡಿ. ಅಲ್ಲಮ್ಮ, ಅದು ಸುಮ್ಮನೆ ನಡಿಯೋ. ಆಂಟಿ, ಆಂಟಿ ಒಂದು ನಿಮಿಷ ಆಂಟಿ, ನನ್ನ ಮಾತು ಕೇಳಿ. ಆಂಟಿ, ಆದರ್ಶ್, ಆಂಟಿ. ಪಾಸ್ತಾ. ಇರಿ, ಫಿಂಗರ್ ಬೋಲ್ ಬರುತ್ತೆ.
ಅದಕ್ಕೂ ಮೊದಲು ಒಂದು ಸ್ಪೆಷಲ್ ಡಿಶ್ ಬರೋದಿದೆ. ಏನಿದು? ಇದು ಕ್ರೆಮ್ ಬ್ರೂಲೆ ಅಂತ. ತಾತ ಹೇಗಿದೆ? ಪರವಾಗಿಲ್ಲ.